ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಒಂದು ತಿಂಗಳಿಂದ ಅಥವಾ ಸರ್ಕಾರ ಬಂದಾಗಿನಿಂದ, ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸರ್ಕಾರವನ್ನು ರಚನೆ ಮಾಡಿದ ದಿನದಿಂದ ಕೂಡ ತಾನು ಸಿಎಂ ಆಗಬೇಕು ಅನ್ನುವ ಡಿಕೆಶಿ ಬಣದ ಕೂಗು ಜೋರಾಗ್ತಾನೆ ಇದೆ. ಮತ್ತು ಸರ್ಕಾರದ ಒಪ್ಪಂದದ ಪ್ರಕಾರ, ಅಂದರೆ ಹೈಕಮಾಂಡ್ ಒಪ್ಪಂದದ ಪ್ರಕಾರ ಮೊದಲ 2.5 ವರ್ಷ ಸಿದ್ದರಾಮಯ್ಯನವರು ಸರ್ಕಾರವನ್ನು ಮುನ್ನಡೆಸ್ತಾರೆ. ಆನಂತರ 2025 ಡಿಸೆಂಬರ್ ವೇಳೆಗೆ ಸರ್ಕಾರದಲ್ಲಿ ಅಧಿಕಾರವನ್ನು ಹೊಂದಿರದಂತ ಸಿದ್ದರಾಮಯ್ಯನವರು ಸಿಎಂ ನಿವೃತ್ತಿಯನ್ನು ಪಡ್ಕೊಳ್ತಾರೆ. ಆ ನಿವೃತ್ತಿಯ ಸ್ಥಾನಕ್ಕೆ ಈಗಿನ ಡಿಸಿಎಂ ಆಗಿರುವಂತಹ ಶಿವಕುಮಾರ್ ಅವರು ಪಕ್ಷದ ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ತಾರೆ ಎನ್ನುವ ಅನೇಕ ಗೊಂದಲಗಳ ನಡುವೆ, ಅನೇಕ ಒಪ್ಪಂದಗಳ ನಡುವೆ ಈಗ ಆ ಒಪ್ಪಂದದ ಪ್ರಕಾರ 2.5 ವರ್ಷ ಮುಗಿತಾ ಬಂದಿದೆ. ಅಂದ್ರೆ ಮತ್ತು 5-6 ತಿಂಗಳಿದೆ, ಡಿಸೆಂಬರ್ 25 ಅಥವಾ ಈ ವರ್ಷ ಡಿಸೆಂಬರ್ ತನಕ. ಹಾಗಾಗಿ ಇಲ್ಲಿ ಏನಾಗುತ್ತಂದ್ರೆ, ಒಂದು ವೇಳೆ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತಿಗೆ ಒಪ್ಪಿ ಈ ಗೊಂದಲಗಳು ನಿವಾರಣೆ ಮಾಡಲೇಬೇಕು. ಯಾಕೆ ಸುಮ್ಮನೆ ದಿನ ನೋಡಿದ್ರು ಪೇಪರಲ್ಲಿ ಅದು ಬರ್ತಾ ಇರುತ್ತೆ, ತನ್ನ ಮೇಲೆ ಹಗರಣ ಬರ್ತಾ ಇರುತ್ತೆ, ತನ್ನ ಮೇಲೆ ಆಪಾದನೆ ಬರ್ತಾ ಇರುತ್ತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಬಿಜೆಪಿ ಮಾಡುವಂತ ಆರೋಪಗಳ ಹೊರತಾಗಿ ತಮ್ಮ ಪಕ್ಷದವರೇ ತಮ್ಮ ಬುಡಕ್ಕೆ ಏನೋ ಒಂದು ಕೆಟ್ಟದ್ದು ಬಯಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬಣ ತಾವು ಸಿಎಂ ಆಗಬೇಕಂತ ಅವರು ಆ ಕಡೆ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಈ ಕಡೆ ಡಿ.ಕೆ.ಶಿಯನ್ನ ದೂರ ಇಡಬೇಕು ಎನ್ನುವ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಣ ಡಿ.ಕೆ. ಶಿವರನ್ನ ಕಂಡ್ರೆ ಆಗಲ್ಲ ಅಂತ ಬಣ ಸಿದ್ದರಾಮಯ್ಯನವರಿಗೆ ಹೇಳಿ ಏನಾದ್ರೂ ಮಾಡಿ ಆ ಡಿ.ಕೆ.ಶಿಯನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ದೂರ ಇಡಬೇಕು. ಹಾಗಾಗಿ ನೀವು ಏನಾದ್ರೂ ಪ್ಲಾನ್ ಮಾಡಿ ಅಂತ ಈ ಕಡೆ ಆಪ್ತ ಬಣ ಕೂಡ ಸಿದ್ದರಾಮಯ್ಯನವರಿಗೆ ಒತ್ತಡ ಹೇರ್ತಾ ಇದೆ. ಇವೆಲ್ಲ ಗೊಂದಲ ನೋಡ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಅವರಿಗೆ ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸೆ ಇತ್ತು ಮತ್ತು ಜನರ ಸೇವೆಗೆ ಒಂದು ದೊಡ್ಡ ಕನಸಿತ್ತು. ಆ ಕನಸನ್ನ ಈಡೇರಿಸಿದ್ದಾರೆ. ಮತ್ತು 5 ಗ್ಯಾರಂಟಿಗಳು ತಾವು ಕೊಟ್ಟಂತ 5 ಗ್ಯಾರಂಟಿಗಳನ್ನ ಈಗ ಆರಾಮವಾಗಿ ಇವರು ಹಣವನ್ನು ಹೊಂದಿಸಿದ್ದಾರೆ. ಹಾಗಾಗಿ ಅವರಿಗೆ ಯಾವುದೇ ಅಂತ ದೊಡ್ಡ ಆಸೆ ಇಲ್ಲ. ಯಾಕಂದ್ರೆ ಕೊಟ್ಟಂತ 5 ಗ್ಯಾರಂಟಿಗಳು ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಅವರಿಗೆ ಯಾವುದೇ ವಿರೋಧಿ ಬಣ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೆಲವೊಂದು ಹಂತದಲ್ಲಿ ವಿರೋಧಿಯಾಗಿದ್ರು ಕೂಡ ಅವರು ಈಗ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೆ ತಮ್ಮ ಆಪ್ತರು ಕೂಡ ಸಚಿವ ಸಂಪುಟದಲ್ಲಿ ತಮ್ಮ ಸ್ಥಾನವನ್ನು ಹೊಂದಿದ್ದಾರೆ. ಹಾಗಾಗಿ ಅವರು ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಣದ ಮಾತನ್ನ ಕೇಳ್ತಾರೋ ಬಿಡ್ತಾರೋ ಅಥವಾ ವಿರೋಧಿ ಬಣದ ಮಾತನ್ನ ಕೇಳ್ತಾರೋ ಬಿಡ್ತಾರೋ, ಆದ್ರೆ ಯಾರನ್ನು ವಿರೋಧ ಹಾಕೊಂಡು ಅವರಿಗೆ ಗೊತ್ತೇ ಇಲ್ಲ. ಎಲ್ಲರೂ ಬೇಕು, ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ಮನಸ್ಥಿತಿ ಸಿದ್ದರಾಮಯ್ಯನವರ ಹುಟ್ಟುಗುಣ ಅಂತ ಹೇಳ್ಬೋದು. ಅವರು ಸಿದ್ಧಾಂತಕ್ಕೆ ಗಂಟು ಬಿದ್ದಾರೆ ಹೊರತು ರಾಜಕೀಯವಾಗಿ ಯಾರನ್ನು ವೈಯಕ್ತಿಕವಾಗಿ ದ್ವೇಷ ಮಾಡಿದವರಲ್ಲ. ಏನಾದ್ರು ಸಿದ್ಧಾಂತ ಬಂದಾಗ ಅಥವಾ ಸಮಾಜ ಸಿದ್ಧಾಂತದ ವಿರುದ್ಧವಾಗಿ ಯಾರು ಮಾತಾಡಿದಾಗ ಅಥವಾ ಜಾತ್ಯತೀತತೆಯ ವಿರುದ್ಧವಾಗಿ ಯಾರಾದ್ರೂ ಕೋಮು ಗಲಭೆಯನ್ನು ಮಾಡಿದಾಗ ಅಥವಾ ಹಿಂದುಳಿದ ವರ್ಗದವರನ್ನ ತುಳಿದು ಮುನ್ನಗ್ಲಿಕ್ಕೆ ಯಾರಾದ್ರೂ ಬಂದಾಗ ಅದರ ವಿರುದ್ಧ ತಮ್ಮ ಸಿದ್ಧಾಂತವನ್ನು ಎತ್ತಿ ತೋರಿಸ್ತಾರೆ ಬಿಟ್ಟು ಯಾರನ್ನಾದ್ರೂ, ಅಂದ್ರೆ ಡಿ.ಕೆ. ಶಿವಕುಮಾರ್ ಆಗಲಿ, ಜಾರಕಿಹೊಳಿ ಆಗಲಿ, ಈ ಕಡೆ ಯಡಿಯೂರಪ್ಪನವರಾಗಲಿ, ಕುಮಾರಸ್ವಾಮಿ ಆಗಲಿ ವೈಯಕ್ತಿಕವಾಗಿ ಅವರು ದ್ವೇಷ ಮಾಡಿದಂಥವ್ರಲ್ಲ. ಹಾಗಾಗಿ ಯಾಕೆ ಸುಮ್ಮನೆ ಗೊಂದಲ ಬೇಕು, ಗೊಂದಲ ಬೇಡ, ಯಾಕೆ ಸುಮ್ಮನೆ ಈ ಇಡೀ ವಯಸ್ಸಿನಲ್ಲಿ ನಾನು ಗೊಂದಲವನ್ನು ಮಾಡ್ಕೊಂಡು ನನ್ನ ದೇಹವನ್ನ ಸುಮ್ಮನೆ ಯಾಕೆ ತ್ರಾಸ ಮಾಡ್ಕೊಳ್ಬೇಕು ಅನ್ನೋದಷ್ಟು ಇಲ್ಲಿ ಹೈಕಮಾಂಡ್ ಕೂಡ ನನ್ನ ಪರವಾಗಿದೆ. ಹೈಕಮಾಂಡ್ ಕೂಡ ನನ್ನ ಮುತ್ಸದಿತನವನ್ನು ಒಪ್ಕೊಂಡಿದೆ. ಹೈಕಮಾಂಡ್ ಕೂಡ ನನ್ನ ಬೆಂಬಲಕ್ಕೆ ನಿಂತಿದೆ. 2 ಟರ್ಮ್ಗಳ ಕಾಲ ನನಗೆ ಮುಖ್ಯಮಂತ್ರಿ ಮಾಡಿದೆ. 1 ಟರ್ಮ್ 5 ವರ್ಷ ಪೂರ್ತಿಯಾಗಿ ಮಾಡಿದ್ದೇನೆ. ಈ ಟರ್ಮ್ ಅಲ್ಲಿ 2.5 ವರ್ಷಗಳ ಕಾಲ ಅವಕಾಶ ಕೊಟ್ಟೆ. ಹಾಗಾಗಿ ಹೈಕಮಾಂಡ್ ಹೇಳಿದಂತೆ ಡಿಸೆಂಬರ್ ವೇಳೆಗೆ ನಾನು ಸರ್ಕಾರದ ಮುಖ್ಯಮಂತ್ರಿ ಪದದಿಂದ ಹೊರಗೆ ಬಂದ್ರೆ ಎನ್ನುವ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ವರ್ಷದ ಮಾರ್ಚ್ ಬಜೆಟ್ ಅವರ ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಆಗುತ್ತೆ. ಅಂದ್ರೆ ಈಗಾಗಲೇ 15 ಬಜೆಟ್ ಅನ್ನು ಅವರು ಮಂಡನೆ ಮಾಡಿದ್ದಾರೆ. 15 ಬಜೆಟ್ ನಲ್ಲಿ ಕೂಡ ಯಾರು ಕೂಡ ಬೊಟ್ಟು ಮಾಡಿ ತೋರಿಸಿ ಇದು ಸರಿ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಯಾರು ಹೇಳಿಲ್ಲ. ಅಂದ್ರೆ ವಿರೋಧ ಪಕ್ಷದವರು ಹೇಳಿ ಹೇಳ್ತಾರೆ. ಅಂದ್ರೆ ವಿರೋಧ ಪಕ್ಷ ಇರೋದೇ ಅದಕ್ಕಾಗಿ. ನೀವು ಬಿಜೆಪಿ ಸರ್ಕಾರದಲ್ಲಿದ್ದಾಗ ಯಡಿಯೂರಪ್ಪನವರು ಬಜೆಟ್ ಅನ್ನು ಮಂಡನೆ ಮಾಡಿದಾಗ ಈ ಕಡೆ ಕಾಂಗ್ರೆಸ್ ಪಕ್ಷದವರು ಆ ಬಜೆಟ್ ಸರಿ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಕಾಂಗ್ರೆಸ್ ಪಕ್ಷದವರು ಯಾರೇ ಆಗಲಿ ಬಜೆಟ್ ಅನ್ನು ಮಂಡನೆ ಮಾಡಿದಾಗ ಆ ಕಡೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದವರು ಹೇಳ್ತಾರೆ ಅದು ಬಜೆಟ್ ಸರಿ ಇಲ್ಲ, ಬಜೆಟ್ ಹಾಗೆ ಹೀಗೆ ಅಂತ ಹೇಳ್ತಾರೆ. ಮೋದಿ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದಾಗೂ ಕೂಡ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಮನಮೋಹನ್ ಸಿಂಗ್ ಅವರು ಬಜೆಟ್ ಮಂಡನೆ ಮಾಡಿದಾಗೂ ಕೂಡ ಬಿಜೆಪಿ ಅವರು ಸರಿ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸರ್ಕಾರ ಪಕ್ಷಾತೀತವಾಗಿ, ಅಂದ್ರೆ ಪಕ್ಷದ ಒಬ್ಬ ಕಾರ್ಯಕರ್ತ ಮತ್ತೊಬ್ಬ ಕಾರ್ಯಕರ್ತನ ದೂರುವುದು ಪಕ್ಷಾತೀತವಾಗಿ ಸಹಜ. ಆದರೆ ಸಿದ್ದರಾಮಯ್ಯನವರು ಒಂದು ವೇಳೆ ಹೈಕಮಾಂಡ್ ಮಾತಿಗೆ ಒಪ್ಪಿ ಈ ಡಿಸೆಂಬರ್ ವೇಳೆಗೆ ತಮ್ಮ ಹುದ್ದೆಯಿಂದ ಹೊರ ಬರೋದಾದ್ರೆ 2025ರಲ್ಲಿ ಮಂಡನೆ ಆಗುವಂತ ಅಥವಾ ಈ ಮಾರ್ಚಲ್ಲಿ ಮುಂಬರುವ ಮಾರ್ಚ್ 14ರ ವೇಳೆಯಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಆಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿ ಉಳಿಯುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಹೇಳಿಕೆ 15 ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಅವರಿಗೆ ಸರ್ಕಾರದಲ್ಲಿ ಆಗುವಂತ ಸರ್ಕಾರದ ಎಲ್ಲ ಇಲಾಖೆಗಳು ಆಗು ಹೋಗುತ್ತಿದೆ ಮತ್ತು ಎಷ್ಟು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣ ಬೇಕು ಮತ್ತು ಎಲ್ಲೆಲ್ಲಿ ಪೋಲ್ ಆಗುತ್ತೆ ಮತ್ತು ಆ ಪೋಲನ್ನು ಹೇಗೆ ತಡಿಬಹುದು ಮತ್ತು ಆ ಹಣ ಎಕ್ಸ್ಟ್ರಾ ಯಾವ್ದಾದ್ರು ಹಣ ಬೇಕಂದ್ರೆ ಅದನ್ನು ಹೇಗೆ ಒದಗಿಸಬೇಕು, ಯಾವ ಇಲಾಖೆಯಿಂದ ಕಟ್ ಮಾಡಿ ಯಾವ ಇಲಾಖೆ ಹಾಕಬೇಕು, ಎಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಹಾಗಾಗಿ ಒಂದು ವೇಳೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತಿಗೆ ಒಪ್ಪಿ ಮುಖ್ಯಮಂತ್ರಿ ಸ್ಥಾನದಿಂದ ತಾವು ಹೊರಗುಳಿಯಬೇಕು ಎನ್ನುವ ಮನಸ್ಸನ್ನು ಮಾಡಿದರೆ 2025 ಅಂದ್ರೆ ಇದೇ ವರ್ಷದ ಮಾರ್ಚ್ 14ರ ವೇಳೆಗೆ ಮಂಡನೆಯಾಗುವಂತಹ ರಾಜ್ಯ ಸರ್ಕಾರದ ಬಜೆಟ್ ಇದೆಯಲ್ಲ, ಅದು ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗುತ್ತೆ.
ಕೊನೆಯ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ಮಾಡಬಹುದು. ಈಗಾಗಲೇ 5 ಗ್ಯಾರಂಟಿಗಳಿಗೆ ಹಣವನ್ನು ಒದಗಿಸಿದ್ದಾರೆ. ಆ 5 ಗ್ಯಾರಂಟಿಗಳಿಗೆ ಹಣವನ್ನ ಒಂದು 200-300 ರೂಪಾಯಿ ಜಾಸ್ತಿ ಮಾಡಬಹುದು. ಅಂದ್ರೆ ಗೃಹಲಕ್ಷ್ಮಿ ಹಣ ಈಗ 2,000 ಇದೆ, ಅದು 2,200 2,300 ಮಾಡಬಹುದು. ವಯಸ್ಸಾದವರಿಗೆ ಹಣ ಕೊಡ್ತಾರೆ, 1,200 1,300 ಕೊಡ್ತಾರೆ. ಅದು ಕೂಡ ವೃದ್ಧರಿಗೆ ಕೊಡುವಂಥ ಹಣ, ಮಾಸಿಕ ಹಣ ಕೂಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಮತ್ತು ಅಂಗನವಾಡಿ ಕಾರ್ಯಕರ್ತರ ದೊಡ್ಡ ಬೇಡಿಕೆ ಇದೆ. ಅದು ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸಿಕ ಹಣ ಬರ್ತಲ್ಲ, ಮಂತ್ಲಿ ಹಣ ಬರ್ತಲ್ಲ, ಅದು ಕೂಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ಅದು ಕೂಡ ಇತ್ತು, NEP ಎನ್ನುವಂಥ ಪ್ರಣಾಳಿಕೆ ಇತ್ತು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಅದು ಕೂಡ ಪ್ರಣಾಳಿಕೆಯಲ್ಲಿ ಇತ್ತು. ಅನೇಕ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಅನೇಕ ಯೋಜನೆ ಕೂಡ ಈಗ ಸ್ವಲ್ಪ ಅಂದ್ರೆ 5 ಗ್ಯಾರಂಟಿಗಳನ್ನು ಬಿಟ್ಟು ಕೆಲ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆಗಳು ಈಡೇರಲಿಲ್ಲ. ಅವೆಲ್ಲವನ್ನು ಕೂಡ ಈ ಬಜೆಟ್ನಲ್ಲಿ ಈಡೇರಿಕೆ ಮಾಡಬಹುದು. ಆಶಾ ಕಾರ್ಯಕರ್ತರಿಗೆ ಸ್ವಲ್ಪ ಹಣವನ್ನು ಜಾಸ್ತಿ ಮಾಡಬಹುದು. ಅಂಗನವಾಡಿ ಕಾರ್ಯಕರ್ತರು ಸರಿಸುಮಾರು ಸಾವಿರ ಸಂಖ್ಯೆಯಲ್ಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ದೊಡ್ಡ ಲಾಭ ಆಗಬಹುದು. ಯಾಕಂದ್ರೆ ಒಂದು ವೇಳೆ ಸಿದ್ದರಾಮಯ್ಯನವರು ಇದೇ ಬಜೆಟ್ ಲಾಸ್ಟ್ ಆಗೋದಿದ್ರೆ ಅಥವಾ ಕೊನೆಯ ಬಜೆಟ್ ಆಗೋದಿದ್ರೆ ಈ ಎಲ್ಲ ಕ್ಷೇತ್ರಗಳಿಗೆ ಸಿದ್ದರಾಮಯ್ಯನವರು ಭರಪೂರ ಕೊಡುಗೆಯನ್ನು ಕೊಡಬಹುದು. ಮತ್ತು ಅಭಿವೃದ್ಧಿ ಕಾರ್ಯವನ್ನು ಸ್ವಲ್ಪ ಕುಂಠಿತ ಮಾಡಿ, ಅಭಿವೃದ್ಧಿ ಕಾರ್ಯಕ್ಕೆ ಕೊಡಬೇಕಾದಂತಹ ಹಣವನ್ನು ಸ್ವಲ್ಪ ಕಡಿಮೆ ಮಾಡಿ, ಈ ಬಡಬಗ್ಗರಿಗೆ ಅಥವಾ ಜನಸಾಮಾನ್ಯರಿಗೆ ಕೊಡಬೇಕಾದಂತಹ ಹಣವನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು. ಹಾಗಾಗಿ ಒಂದು ವೇಳೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿ ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ಅಥವಾ ತಮ್ಮ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡುವ ಮನಸ್ಸನ್ನು ಮಾಡಿದರೆ ಇದೇ ಮಾರ್ಚ್ 14ರ ವೇಳೆಗೆ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಸ್ವತಃ ಆರ್ಥಿಕ ಸಚಿವರಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಅವರೇ ಬಜೆಟ್ ಅನ್ನು ಮಂಡನೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಇದೇ ಕೊನೆಯ ಬಜೆಟ್ ಆದರೆ, ಒಂದು ವೇಳೆ ಇದೇ ಕೊನೆಯ ಬಜೆಟ್ ಆದರೆ ಸಿದ್ದರಾಮಯ್ಯನವರು ಈಗಾಗಲೇ ಒಳ್ಳೆ ದೊಡ್ಡ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ ಮತ್ತು ಅಧಿಕಾರಿಗಳು ಹೇಳಿರ್ತಾರೆ. ಈ ಕ್ಷೇತ್ರಗಳಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ವೃದ್ಧರಿಗೆ ಮತ್ತು ವಿಕಲಚೇತನಿಗೆ ಅಥವಾ ವಿಶೇಷ ಚೇತನರಿಗೆ, ಹೀಗೆ ಅನೇಕ ಕೆಳ ಮಧ್ಯಮ ವರ್ಗದವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಒಳ್ಳೆ ಯೋಜನೆಗಳನ್ನು ಕೊಡಬೇಕು. ಆ ಮೂಲಕ ನಾನು ಸಿದ್ದರಾಮಯ್ಯನಾದಂಥ ನಾನು CM ಪಟ್ಟದಿಂದ ದೂರ ಇದ್ರೂ ಕೂಡ ನನ್ನನ್ನು ಬಹುಕಾಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ನೆನಪಿನಲ್ಲಿ ಇಟ್ಕೊಳ್ಳೋದರ ಬದಲಾಗಿ ಅವರು ನೆಮ್ಮದಿಯಿಂದ ಜೀವನವನ್ನು ಮಾಡ್ಕೊಳ್ಬೇಕು ಎನ್ನುವ ದೃಷ್ಟಿಯಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರಬಹುದಾದ ಸಾಧ್ಯತೆ ಇದೆ. ಯಾಕಂದ್ರೆ ಅದು ಅವರ ಮುಖಾಂತರ ಬರಬೇಕಾದಂತ ವಿಷಯ ಆಗಿರುತ್ತೆ. ಮತ್ತು ಅವರಿಗೆ ಹೈಕಮಾಂಡ್ ನೇರವಾಗಿ ನೀವು ಈ ಡಿಸೆಂಬರ್ ವೇಳೆಗೆ ನೀವು ಪದತ್ಯಾಗವನ್ನು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ರೆ ಸಿದ್ದರಾಮಯ್ಯನವರ ಬಜೆಟ್ ಅಂದ್ರೆ 2025 ಈ ವರ್ಷದ ಬಜೆಟ್ ಇದೆಯಲ್ಲ, ಮಾರ್ಚ್ ವೇಳೆಗೆ ಮಂಡನೆಯಾಗಲಿರುವ ಬಜೆಟ್, ಸಿದ್ದರಾಮಯ್ಯನವರ ಬಜೆಟ್ ಇದೇ ಕೊನೆ ಬಜೆಟ್ ಆಗುತ್ತೆ ಅನ್ನೋದು ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಏನೇ ಆಗಲಿ ಸಿದ್ದರಾಮಯ್ಯನವರು ಈ ಬಜೆಟ್ ಅನ್ನು ಮಂಡನೆ ಮಾಡಲಿ, 2026ರ ಬಜೆಟ್ ಅನ್ನು ಮಂಡನೆ ಮಾಡಲಿ ಮತ್ತು 2028 ತನಕ ಯಾವೆಲ್ಲ ಅವರಿಗೆ ಬಜೆಟ್ ಮಂಡನೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅವೆಲ್ಲ ಬಜೆಟ್ ಮಂಡನೆ ಮಾಡಲಿ. ಮತ್ತು ಸಿದ್ದರಾಮಯ್ಯನವರು ಬರೋಬ್ಬರಿ 5 ವರ್ಷಗಳ ಕಾಲ CM ಆಗಿ ಮುಂದುವರಿಯಲಿ ಅನ್ನುವುದು ನಮ್ಮ ಆಸೆ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಅವರು 5 ವರ್ಷ CM ಆಗಿರ್ತಾರೆ ಅಥವಾ 2.5 ವರ್ಷಕ್ಕೆ ಅವರು CM ಸ್ಥಾನದಿಂದ DK ಶಿವಕುಮಾರ್ ಅವರಿಗೆ CM ಪಟ್ಟವನ್ನು ಬಿಟ್ಟುಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಬಜೆಟ್ ಅಂದ್ರೆ ಸಿದ್ದರಾಮಯ್ಯನವರು 2 ವರ್ಷಕ್ಕೆ ರಿಟೈರ್ಡ್ ಆಗೋದಾದ್ರೆ ಅಥವಾ CM ಪಟ್ಟವನ್ನು ಬಿಟ್ಟುಕೊಡೋದಾದ್ರೆ ಸಿದ್ದರಾಮಯ್ಯನವರ ಈಗಿನ ಬಜೆಟ್ ಅಥವಾ ಮಾರ್ಚಲ್ಲಿ ಮಂಡನೆ ಆಗಲಿರುವಂತಹ ಬಜೆಟ್ ಇದೆಯಲ್ಲ, ಅದು ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗುತ್ತೆ ಅನ್ನೋದು ಈಗಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್.